ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ಭಾದ್ರಪದ ಮಾಸ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ನೋಡಿ, ಸೆಪ್ಟೆಂಬರ್ ತಿಂಗಳಲ್ಲಿ ಶರನ್ನವರಾತ್ರಿಯ ಪರ್ವಕಾಲಗಳು ಬರುತ್ತೆ. ಭಾದ್ರಪದ ಮಾಸ ಅನ್ನುವಂಥದ್ದು ಕೂಡ ನಡೀತಾ ಇರುತ್ತೆ. ಆಗಸ್ಟ್ 26ನೇ ತಾರೀಕು ಸ್ವರ್ಣಗೌರಿ ವ್ರತಾಚರಣೆ ಮಾಡುವಂತಹ ದಿನ. ಭಾದ್ರಪದ ಮಾಸದಲ್ಲಿ ವಿಶೇಷವಾಗಿ ಬರುವಂತಹ ಒಂದು ಪರ್ವಕಾಲ. 27ನೇ ತಾರೀಕು ವರಸಿದ್ಧಿ ವಿನಾಯಕ ವ್ರತಾಚರಣೆ ಮಾಡುವಂಥದ್ದು. ಗಣಪತಿ ಮತ್ತು ದುರ್ಗಿಯ ಆರಾಧನೆ ವರ್ಷಪೂರ್ತಿ ಶುಭ ಫಲಗಳನ್ನು ಕಾಣೋದಕ್ಕೆ ಸಾಧ್ಯ. ಎಷ್ಟು ಶ್ರದ್ಧಾ ಭಕ್ತಿಯಿಂದ ಈ ವ್ರತಗಳನ್ನು ಆಚರಣೆ ಮಾಡೋದಕ್ಕೆ ಸಾಧ್ಯ. ಖಂಡಿತ ಆಸ್ತಿಕರೆಲ್ಲ ಆ ದೈವ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಸೆಪ್ಟೆಂಬರ್ 22ನೇ ತಾರೀಕಿನಿಂದ ಶರನ್ನವರಾತ್ರಿ ಪ್ರಾರಂಭ ಆಗುತ್ತೆ. 7ನೇ ತಾರೀಕು ಸೆಪ್ಟೆಂಬರ್ 7 ಹುಣ್ಣಿಮೆಯ ದಿವಸ ರಾಹು ಜಯಂತಿ. ಯಾರ್ಯಾರಿಗೆ ರಾಹು ದಶೆ ನಡೀತಾ ಇದೆ ಅಥವಾ ಜಾತಕದಲ್ಲಿ ಸರ್ಪದೋಷಗಳು ಉಂಟಾಗಿದೆ, ಅವರು ರಾಹು ಅರ್ಚನೆ ಅಭಿಷೇಕ ಮಾಡುವಂಥದ್ದು. ಹಾಗೆ ರಾಹುವಿಗೆ ಚಂಡಿ ಆರಾಧನೆ ಅಂದರೆ ದುರ್ಗಾ ಪರಮೇಶ್ವರಿ ಆರಾಧನೆ ಕೂಡ ಶುಭ ಫಲಗಳನ್ನು ಕೊಡುತ್ತೆ ಅಂತ ಹೇಳ್ತಾರೆ. ಚಂಡಿಕೆ ವ್ಯಾಧಿನಾಶಿನಿ, ಆರೋಗ್ಯದ ಸಮಸ್ಯೆಗಳಿಗೆ, ಆದಿವ್ಯಾಧಿಗಳಿಗೆ ಪರಿಹಾರಗಳನ್ನು ದುರ್ಗಾ ಪರಮೇಶ್ವರಿಯ ಮೊರೆ ಹೋಗುವಂಥದ್ದು ಶುಭ ಆಗುತ್ತೆ. 8ನೇ ತಾರೀಕಿನಿಂದ ಮಹಾಲಯ ಪಕ್ಷ ಆರಂಭ ಆಗುವಂಥದ್ದು, ಪಕ್ಷ ಮಾಸ. 21ನೇ ತಾರೀಕು ಮಹಾಲಯ ಅಮಾವಾಸ್ಯೆ, ಪಿತೃಗಳಿಗೆ ತರ್ಪಣ ಕೊಡುವಂತಹ ಪರ್ವಕಾಲ. ಇದನ್ನೆಲ್ಲ ಆಚರಣೆ ಮಾಡಿ ಆ ಒಂದು ದೇವತಾ ಅನುಗ್ರಹಗಳಿಗೆ ಪಾತ್ರರಾಗಿ ಅಂತ ಹೇಳ್ತಾ, ಸೆಪ್ಟೆಂಬರ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳ ಬಗ್ಗೆ ವಿಮರ್ಶೆ ಮಾಡೋಣ. ಸೆಪ್ಟೆಂಬರ್ 13ನೇ ತಾರೀಕು ಕುಜ ತುಲಾರಾಶಿಗೆ ಪ್ರವೇಶ ಮಾಡ್ತಾನೆ. ಸೆಪ್ಟೆಂಬರ್ 14ನೇ ತಾರೀಕು ಶುಕ್ರ ಸಿಂಹರಾಶಿಗೆ ಬರ್ತಾನೆ. ಸೆಪ್ಟೆಂಬರ್ 15ನೇ ತಾರೀಕು ಬುಧ ತನ್ನ ಉಚ್ಚಕ್ಷೇತ್ರವಾದಂತಹ ಕನ್ಯಾ ರಾಶಿಗೆ ಬರ್ತಾನೆ. ಸೆಪ್ಟೆಂಬರ್ 17ನೇ ತಾರೀಕು ಸೂರ್ಯನೂ ಕೂಡ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ತಿಂಗಳ ಮಧ್ಯಭಾಗದಲ್ಲಿ 4 ಗ್ರಹಗಳ ಪರಿವರ್ತನೆ ಇರುತ್ತೆ. ಅಲ್ಲಿಗೆ 2 ರೀತಿಯ ಫಲಗಳನ್ನು ಒಂದೊಂದು ರಾಶಿಯವರು ಕಾಣ್ತೀರಾ. ಸಿಂಹರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳ ಮಧ್ಯಭಾಗದ ನಂತರದಲ್ಲಿ ಬಹಳಷ್ಟು ಅಭಿವೃದ್ಧಿಗಳು ಉಂಟಾಗುತ್ತೆ. ಅಲ್ಲಿಯ ತನಕ ಅಷ್ಟೇನು ಗ್ರಹಗತಿಗಳು ಶುಭ ಫಲಗಳಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತೆ ಅಂತ ಹೇಳ್ಬೋದು. ಮಧ್ಯಭಾಗದ ನಂತರ ಅತಿಶಯ ಲಾಭ ಮತ್ತು ಅನುಕೂಲಗಳನ್ನು ಸಿಂಹರಾಶಿಯವರು ನೋಡ್ತೀರಾ. ಈ ಎಲ್ಲ ಬದಲಾಗುವ ಗ್ರಹಗಳಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಸಿಂಹರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಲಗ್ನ ರಾಶಿಯ ಅಧಿಪತಿಯಾದಂತಹ ಸೂರ್ಯ ಜನ್ಮದಲ್ಲೇ ಇರ್ತಾನೆ. ಖಂಡಿತ ಸರ್ಕಾರ ಸೌರಮಂಡಲಕ್ಕೆ ಅಧಿಪತಿಯಾದಂತಹ ಸೂರ್ಯ ಸ್ವಕ್ಷೇತ್ರದಲ್ಲಿರುವಂಥದ್ದು ಖಂಡಿತ ಶುಭ. ಆದರೆ ಸೂರ್ಯ ಕೇತುಗ್ರಸ್ತನಾಗಿರುವಂಥದ್ದು ಒಂದು ರೀತಿಯಲ್ಲಿ ಸ್ವಲ್ಪ ಗ್ರಹಣದ ಪ್ರಭಾವಗಳು ಸೂರ್ಯನ ಮೇಲೆ ಹೆಚ್ಚಾಗಿರುತ್ತೆ ಅಂತ ಕೂಡ ಹೇಳ್ಬೋದು. ಹೃದಯ ಸಂಬಂಧಿತ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಅಥವಾ ದೃಷ್ಟಿ ದೋಷಗಳು ಇದಕ್ಕೆ ಸಿಂಹರಾಶಿಯವರಿಗೆ ಜನ್ಮದಲ್ಲಿರುವಂತಹ ಕೇತು ಕಾರಣನಾಗ್ತಾನೆ. ಸೂರ್ಯನನ್ನು ನೇತ್ರಕಾರಕ ಅಂತ ಕೂಡ ಹೇಳ್ತೇವೆ. ಕೇತುಗ್ರಸ್ತನಾಗುವಂಥದ್ದು, ಜೊತೆಯಲ್ಲಿ ಅಷ್ಟಮ ಶನಿ, ಇದೆರಡರ ಪ್ರಭಾವಗಳು ಸ್ವಲ್ಪ ಮಟ್ಟಿಗಿರುತ್ತೆ. ಬಟ್ ಉಳಿದಂತೆ ಬುಧಾದಿತ್ಯ ಯೋಗ ದ್ವಿತೀಯ ಕುಟುಂಬ ಧನಸ್ಥಾನದಲ್ಲಾಗುವಂಥದ್ದು, ಪರಾಕ್ರಮದಲ್ಲಿ ಕುಜನ ಸಂಚಾರ ಆಗುವಂಥದ್ದು, ಅವನ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು, ರಾಹು ಸಪ್ತಮದಲ್ಲಿರುವಂಥದ್ದು, ಅವನ ಮೇಲೂ ಕೂಡ ಗುರುದೃಷ್ಟಿ ಬೀಳುವಂಥದ್ದು, ಗುರು ಏಕಾದಶದಲ್ಲಿರುವಂಥದ್ದು, ಜನ್ಮರಾಶಿಗೆ ಶುಕ್ರನ ಪ್ರವೇಶ ಆಗುವಂಥದ್ದು, ಎಲ್ಲ ಗ್ರಹಗಳ ಚಲನೆ ಅಷ್ಟಮ ಶನಿಯ ಪ್ರಭಾವವನ್ನು ಹೊರತುಪಡಿಸಿದರೆ ಸಿಂಹರಾಶಿಯವರಿಗೆ ಸೆಪ್ಟೆಂಬರ್ 13ರ ನಂತರ ಖಂಡಿತ ಶುಭ ಫಲಗಳನ್ನು ಎಲ್ಲ ಗ್ರಹಗಳು ಕೊಡ್ತಾರೆ ಅಂತ ಹೇಳ್ಬೋದು. ಈ ಸಮಯದಲ್ಲಿ ಯಾವುದೇ ವಿಚಾರಗಳಲ್ಲಿ ಹೆಚ್ಚಿನ ಪ್ರಯತ್ನಗಳನ್ನು ಮಾಡಿದರೆ ಖಂಡಿತ ಅನುಕೂಲಗಳು ಉಂಟಾಗುತ್ತೆ. ಗುರು ಲಾಭಸ್ಥಾನ ಏಕಾದಶಕ್ಕೆ ಬರುವಂಥದ್ದು, ಈ ರೀತಿಯ ಫಲಗಳು 12 ವರ್ಷದಲ್ಲಿ ಒಮ್ಮೆ ಬರುವಂಥದ್ದು. ಇದು ಉದ್ಯೋಗದಲ್ಲಿ ಅಭಿವೃದ್ಧಿ, ಬಡ್ತಿ, ಪ್ರಮೋಷನ್ಗಳನ್ನು ಕೊಡುತ್ತೆ. ವಿವಾಹಕ್ಕೆ, ಮಂಗಳ ಕಾರ್ಯಗಳಿಗೆ ಈ ಗುರುಬಲ ಖಂಡಿತ ಅನುಕೂಲ ಆಗುತ್ತೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಅತಿಶಯವಾದ ಯಶಸ್ಸನ್ನು ಕೊಡುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಮಕ್ಕಳಿಗೆ ಅಭಿವೃದ್ಧಿಗಳನ್ನು ಕೊಡುತ್ತೆ, ಉನ್ನತ ಸ್ಥಾನಮಾನಗಳನ್ನು ಕೊಡುತ್ತೆ. ವಿವಾಹದ ಅಂಚಿನಲ್ಲಿರುವಂಥವರಿಗೆ ಶುಭ ಫಲಗಳನ್ನು ಕೊಡುತ್ತೆ. ಸಂತಾನದ ಅಂಚಿನಲ್ಲಿರುವಂಥವರಿಗೂ ಕೂಡ ಶುಭ ಫಲಗಳನ್ನು ಕೊಡುತ್ತೆ. ಈ ರೀತಿಯಾಗಿ ಸೆಪ್ಟೆಂಬರ್ ತಿಂಗಳ ಎಲ್ಲ ಗ್ರಹಗತಿಗಳು ಕೂಡ ಸಿಂಹರಾಶಿಯವರಿಗೆ ಹೆಚ್ಚಿನ ಶುಭ ಫಲಗಳನ್ನು ಕೊಡುವಂತಹ ಸ್ಥಿತಿಯಲ್ಲಿ ಇರ್ತಾರೆ.
ಅಷ್ಟಮ ಶನಿಯ ಪ್ರಭಾವಗಳಿಗೆ ಈಶ್ವರನಿಗೆ ರುದ್ರಾಭಿಷೇಕ, ಆಂಜನೇಯನ ದರ್ಶನ, ರಾಮರಕ್ಷಾ ಸ್ತೋತ್ರ ಅಥವಾ ರಾಮನ ಜಪ ಪಠನೆ ಮಾಡುವಂಥದ್ದು ಇವೆಲ್ಲದೂ ಕೂಡ ಶುಭ ಫಲಗಳನ್ನು ಕೊಡುತ್ತೆ. ಸಣ್ಣ ಪುಟ್ಟ ರೀತಿಯಲ್ಲಿ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತ ಶುಭ ಆಗುತ್ತೆ. ಇದರ ಹೆಚ್ಚಿನ ಪ್ರಮಾಣಗಳು ಶನಿ ದಶೆ ನಡೀತಾ ಇರುವಂಥವರಿಗೆ ಹೆಚ್ಚಾಗಿ ಅನ್ವಯಿಸುತ್ತೆ ಇದು. ಸೊ ಹಾಗಾಗಿ ಯಾರ್ಯಾರಿಗೆ ಶನಿ ಪ್ರಭಾವಗಳು ಜಾತಕದಲ್ಲಿ ಜನ್ಮಕುಂಡಲಿಯಲ್ಲಿ ಶನಿಯ ದೋಷಗಳಿರುತ್ತೆ ಅವರೆಲ್ಲರೂ ಈ ಪರಿಹಾರಗಳನ್ನು ಮಾಡಿಕೊಳ್ಳೋದು ಶುಭ ಆಗುತ್ತೆ. ವಾಕ್ದೋಷಗಳು, ಧನಹಾನಿ ಆಗುವಂಥದ್ದು, ನರಗಳಿಗೆ ಸಂಬಂಧಪಡುವ ಆರೋಗ್ಯದ ಸಮಸ್ಯೆ, ಕಾಲುಗಳಿಗೆ ಸಂಬಂಧಪಡುವಂಥ ಸ್ನಾಯುಗಳಿಗೆ ಸಂಬಂಧಪಟ್ಟಂಥ ಆರೋಗ್ಯದ ಸಮಸ್ಯೆಗಳು, ದೃಷ್ಟಿ ದೋಷಗಳು ಉಂಟಾಗುವಂಥದ್ದು ಇದೆಲ್ಲ ಅಷ್ಟಮ ಶನಿಯ ಪ್ರಭಾವಗಳು. ಹಾಗಾಗಿ ಅಂದರೆ ಅಷ್ಟಮದಲ್ಲಿರುವಂತಹ ಶನಿ ಪ್ರಭಾವ ಒಂದು ಆರೋಗ್ಯ, ಇನ್ನೊಂದು ಉದ್ಯೋಗ ಕ್ಷೇತ್ರ, ಇದೆರಡಕ್ಕೆ ಸ್ವಲ್ಪ ಟೆನ್ಷನ್ ಕೊಡುವ ಸ್ಥಾನದಲ್ಲಿ ಶನಿ ಇರ್ತಾನೆ. ಇದಕ್ಕೆ ಪರಿಹಾರ ಮಾಡಿದರೆ ಉಳಿದ 8 ಗ್ರಹಗಳು ತುಂಬ ಅದ್ಭುತ ಸ್ಥಾನದಲ್ಲಿದ್ದಾರೆ, ಶುಭ ಫಲಗಳನ್ನು ಕಾಣ್ತೀರಾ. ಆರೋಗ್ಯದಲ್ಲಿ ಅಭಿವೃದ್ಧಿ, ಮಾನಸಿಕ ನೆಮ್ಮದಿ ಇದೆಲ್ಲ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡಿದರೆ ತುಂಬ ಶುಭ. ಸೆಪ್ಟೆಂಬರ್ 13ರ ನಂತರ ಬಹಳಷ್ಟು ಅನುಕೂಲಗಳನ್ನು ಕಾಣ್ತೀರಾ. ದ್ವಿತೀಯ ಕುಟುಂಬ ಸ್ಥಾನದಲ್ಲಿ ಬುಧಾದಿತ್ಯ ಯೋಗ 15 ಮತ್ತು 17ನೇ ತಾರೀಕಿನ ನಂತರ ಪ್ರಾರಂಭ ಆಗುತ್ತೆ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ, ಏನಾದರೂ ಒಂದು ದೀರ್ಘಕಾಲದ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದು, ಸ್ಥಿರವಾದ ವ್ಯವಸ್ಥೆಗಳನ್ನು ಕುಟುಂಬದಲ್ಲಿ ಕಾಣ್ತೀರಾ. ಆರೋಗ್ಯದಲ್ಲಿ ಅಭಿವೃದ್ಧಿ, ಹಣಕಾಸಿನಲ್ಲಿ ಅಭಿವೃದ್ಧಿ ಇದೆಲ್ಲದನ್ನು ಕೂಡ ವಿಷ್ಣು ಸಂಭೂತವಾದಂತಹ ಬುಧಾದಿತ್ಯ ಯೋಗ ಖಂಡಿತವಾಗಲೂ ಕೊಡುತ್ತೆ. ಒಡಹುಟ್ಟು, ಸೋದರ, ಪರಾಕ್ರಮ ಸ್ಥಾನದಲ್ಲಿ ಕುಜ ಅವನ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು ಖಂಡಿತ ಶುಭ ಆಗುತ್ತೆ. ಒಡಹುಟ್ಟುಗಳ ನಡುವೆ ಸಾಮರಸ್ಯ ಅದ್ಭುತವಾಗಿರುತ್ತೆ. ಒಬ್ಬರಿಂದ ಒಬ್ಬರಿಗೆ ಖಂಡಿತ ಅನುಕೂಲಗಳನ್ನು ಕಾಣ್ತೀರಾ. ಯಾವುದೇ ಹಣಕಾಸಿನ ಸಹಾಯಗಳು, ಬ್ಯಾಂಕ್ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ, ಯಾವುದೇ ವಿಳಂಬಗಳಿದ್ದರೂ ಕೂಡ ಸೆಪ್ಟೆಂಬರ್ 14ರ ನಂತರದಲ್ಲಿ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಅನ್ನುವಂಥದ್ದು ಸಿಂಹರಾಶಿಯವರಿಗೆ ತುಂಬ ಚೆನ್ನಾಗಾಗುತ್ತೆ. ನಿಮ್ಮ ಎಕ್ಸ್ಪೆಕ್ಟೇಷನ್ಗಳು ಹುಸಿಯಾಗೋದಿಲ್ಲ. ವಿದ್ಯೆ, ಮಾತೃ, ವಾಹನ, ಸುಖ ಸ್ಥಾನಾಧಿಪತಿಯಾದಂಥ ಪ್ರಾಪರ್ಟಿ ಸ್ಥಾನಾಧಿಪತಿ ಕುಜ ಪರಾಕ್ರಮದಲ್ಲಿದ್ದು ಅವನ ಮೇಲೆ ಗುರುದೃಷ್ಟಿ ಬೀಳುತ್ತೆ. ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳು ಅಭಿವೃದ್ಧಿಗಳನ್ನು ಪಡ್ಕೊಳ್ಳುತ್ತೆ. ಯಾವುದೇ ಹೊಸ ಭೂಮಿ ಖರೀದಿ ಮಾಡುವಂಥದ್ದು, ಪ್ರಾಪರ್ಟಿ ಖರೀದಿ ಮಾಡುವಂತಹ ವಿಚಾರ, ಮನೆ ಕಟ್ಟುವಂತಹ ವಿಚಾರ ಅಥವಾ ವಾಹನ ಖರೀದಿ ಮಾಡುವಂತಹ ವಿಚಾರಗಳು ಸಕ್ಸಸ್ಸನ್ನು ಕೊಡುತ್ತೆ. ಖಂಡಿತವಾಗ್ಲೂ ಪ್ರಯತ್ನ ಮಾಡ್ಬೋದು. ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸದಲ್ಲಿ ಅತಿಶಯವಾದ ಅಭಿವೃದ್ಧಿಗಳನ್ನು ಕಾಣ್ತೀರ. ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯಸ್ಥಾನದ ಮೇಲೆ ಗುರುದೃಷ್ಟಿ ಮತ್ತು ಶನಿ ದೃಷ್ಟಿ ಎರಡೂ ಕೂಡ ಬೀಳ್ತಾ ಇರುತ್ತೆ. ಮಕ್ಕಳ ಒಂದು ವಿದ್ಯಾಭ್ಯಾಸ ಉನ್ನತ ಸ್ಥಾನಗಳನ್ನು ಪಡ್ಕೊಳ್ಳುತ್ತೆ, ಅಭಿವೃದ್ಧಿ ಆಗುತ್ತೆ. ಉದ್ಯೋಗದಲ್ಲಿ ಅಭಿವೃದ್ಧಿ, ಒಂದು ರೀತಿಯಲ್ಲಿ ಮಕ್ಕಳ ಯಶಸ್ಸನ್ನು ಕಂಡು ಸಂತೋಷ ಪಡುವಂತಹ ಸಮಯ ಕೂಡ ಸಿಂಹರಾಶಿಯವರಿಗಾಗಿರುತ್ತೆ. ಖಂಡಿತ ಅನುಕೂಲಗಳನ್ನು ನೋಡ್ತೀರಾ. ಸಂತಾನದ ಅಂಚಿನಲ್ಲಿರುವಂಥವರಿಗೂ ಕೂಡ ಬಹಳ ಶುಭ ಸಮಯ. ಪುತ್ರ ಸಂತಾನ, ಒಂದು ಉತ್ತಮ ಯೋಗದಲ್ಲಿ ಮಕ್ಕಳನ್ನು ಪಡೆಯೋದಕ್ಕೆ ಈ ಗುರುಬಲ ಸಿಂಹರಾಶಿಯವರಿಗೆ ಖಂಡಿತ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಹೆಚ್ಚಿನದಾಗಿ ಮಕ್ಕಳ ಅಭಿವೃದ್ಧಿಗಳು ಸಮಾಧಾನ ಮತ್ತು ಸಂತೋಷವನ್ನು ಕೊಡುತ್ತೆ ಅಂತ ಕೂಡ ಹೇಳ್ಬೋದು. ಷಷ್ಠಾಧಿಪತಿ ಶನಿ ಅಷ್ಟಮದಲ್ಲಿದ್ದಾನೆ, ವಿಪರೀತ ರಾಜಯೋಗ ಅಂತ ಹೇಳ್ಬೋದು. ಸ್ನೇಹಿತರು, ಹೊಸ ಸ್ನೇಹಿತರನ್ನು ಈ ಸಮಯದಲ್ಲಿ ಮಾಡಿಕೊಳ್ಳಬೇಡಿ, ಅಥವಾ ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಈ ಸಮಯದಲ್ಲಿ ಮಾಡದೇ ಇರೋದು ಉತ್ತಮ. ಸ್ವಂತ ಪರಾಕ್ರಮ, ಸ್ವಂತ ಪ್ರಯತ್ನ ಇದನ್ನು ಹೆಚ್ಚಿಸ್ಕೊಂಡ್ರೆ ಮಾತ್ರ ಅಭಿವೃದ್ಧಿಗಳನ್ನು ಕಾಣ್ತೀರ. ಯಾರ ಮೇಲಾದರೂ ತುಂಬ ಡಿಪೆಂಡ್ ಆದರೆ ಸಿಂಹರಾಶಿಯವರಿಗೆ ಖಂಡಿತವಾಗ್ಲೂ ಸಮಸ್ಯೆ ಆಗುತ್ತೆ. ಇದನ್ನು ಅವಾಯ್ಡ್ ಮಾಡಿಕೊಳ್ಬೇಕು. ಮಾಂಗಲ್ಯ ಸ್ಥಾನಾಧಿಪತಿ ಶನಿ ಅಷ್ಟಮದಲ್ಲಿದ್ದಾನೆ. ವಿವಾಹ ಇಂಥದ್ದು ಸಿಂಹರಾಶಿಯವರಿಗೆ ಕಳೆದ 2-3 ವರ್ಷಗಳಿಂದ ವಿಳಂಬ ಆಗ್ತಾನೇ ಬಂದಿರುತ್ತೆ. ಯಾಕೆಂತ ಹೇಳಿದರೆ ಸಪ್ತಮದಲ್ಲೇ ಶನಿ ಇದ್ದ ಮಂದಚಾರ ಅಂತ ಹೇಳ್ತೇವೆ, ಮಂದಗತಿಯಲ್ಲಿ ಸಾಗುತ್ತೆ ಅಂತ. ಈಗ ಸಪ್ತಮದಲ್ಲಿ ರಾಹು ಇದ್ದಾನೆ, ಅವನ ಮೇಲೆ ಗುರುದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಗುರುಬಲ ಅನ್ನುವಂಥದ್ದು ಮಾತ್ರ ಸಿಂಹರಾಶಿಯವರಿಗೆ ಕೈ ಹಿಡಿಯುವಂಥದ್ದು. ಗುರುಗಳ ಆರಾಧನೆ ಮಾಡಿ, ಗುರುಗಳ ದರ್ಶನ ಮಾಡಿ, ಚಾತುರ್ಮಾಸದ ಸಮಯದಲ್ಲಿ ಗುರುಗಳ ದರ್ಶನ ಮಾಡಿದರೆ ಖಂಡಿತ ಶುಭ ಆಗುತ್ತೆ. ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಖಂಡಿತ ಶುಭ. ಇಲ್ಲದೇ ಇದ್ದರೆ ಸಪ್ತಮಾಧಿಪತಿ ಶನಿ ಅಷ್ಟಮದಲ್ಲಿದ್ದಾನೆ. ಅಷ್ಟಮ ಶನಿ ಅಂದರೆ ಒಂದು ರೀತಿ ಟೆನ್ಷನ್ ಅಂತ, ನರ್ವಸ್ ಸಿಸ್ಟಮ್ ಮೇಲೆ ತುಂಬ ಪ್ರೆಷರ್ ಆಗ್ತಾನೆ ಅವನು.
ಅನವಶ್ಯಕ ಕಿರಿಕಿರಿಗಳು, ಟೆನ್ಷನ್ಗಳು, ವಿವಾಹ ವಿಳಂಬ ಆಗುವಂಥದ್ದು, ಗಡಿಬಿಡಿಯಲ್ಲಿ ತೀರ್ಮಾನಗಳನ್ನು ತೆಗೆದುಕೊಂಡ್ರೆ ಜೀವನ ಪರ್ಯಂತ ಟೆನ್ಷನ್ ಅನ್ನುವಂಥದ್ದನ್ನು ಶನಿ ಕೊಡ್ತಾನೆ. ಹಾಗಾಗಿ ಯಾವಾಗ ವಿಪರೀತ ಥಂಡಿಯ ಸಮಯದಲ್ಲಿ ಶೀತಕ್ಕೆ ಸಂಬಂಧಪಡುವ ಆಹಾರಗಳನ್ನು ಸೇವಿಸಿದರೆ ಇನ್ನಷ್ಟು ಶೀತ ಆಗುತ್ತೆ. ಹಾಗಾಗಿ ಟೆನ್ಷನ್ ಕೊಡುವ ಸ್ಥಾನದಲ್ಲಿ ಶನಿ ಇದ್ದಾಗ ವಿವಾಹ ಇಂತಹ ಶುಭ ಕಾರ್ಯಗಳನ್ನು ಮಾಡಬೇಕು ಅಂದರೆ ಸ್ವಲ್ಪ ಜಾತಕದ ವಿಮರ್ಶೆ ಮಾಡಿಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ದಂಪತಿಗಳ ನಡುವೆನೂ ಕೂಡ ಸ್ನಾಯುಗಳು ಮತ್ತು ನರಗಳಿಗೆ ಸಂಬಂಧಪಡುವ ಆರೋಗ್ಯದ ಸಮಸ್ಯೆಗಳು, ದೃಷ್ಟಿ ದೋಷಗಳು ಸ್ವಲ್ಪ ಬಾಧಿಸುತ್ತೆ. ಇದಕ್ಕೆಲ್ಲ ಒಂದೇ ಪರಿಹಾರ, ಆಂಜನೇಯನ ದರ್ಶನ ಮಾಡಿ ಹನುಮಾನ್ ಚಾಲೀಸ ಕೇಳುವಂಥದ್ದು, ರಾಮರಕ್ಷಾ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು, ಈಶ್ವರನಿಗೆ ಸೋಮವಾರದ ದಿವಸ ರುದ್ರಾಭಿಷೇಕ ಮಾಡುವಂಥದ್ದು ಅತ್ಯಂತ ಅವಶ್ಯಕ. ಅಷ್ಟಮಾಧಿಪತಿ ಗುರು ಏಕಾದಶದಲ್ಲಿದ್ದಾನೆ. ಯಾವುದೇ ಮೃತ್ಯು ಕಂಟಕಗಳಿರೋದಿಲ್ಲ. ಶನಿ ಅಷ್ಟಮದಲ್ಲಿದ್ದರೂ ಕೂಡ ಅಷ್ಟಮಾಧಿಪತಿ ಗುರು ಲಾಭಸ್ಥಾನದಲ್ಲಿದ್ದಾನೆ. ಗುರುಬಲ ಈ ಎಲ್ಲ ನೆಗೆಟಿವ್ಗಳನ್ನು ಪರಿಹಾರ ಮಾಡುವಷ್ಟು ಸಾಮರ್ಥ್ಯ ಖಂಡಿತವಾಗಲೂ ಗುರುವಿಗಿದೆ. ಸಂತಾನ ಮಕ್ಕಳ ಯೋಗ ಕೂಡ ತಂದೆ ತಾಯಿಗೆ ಸ್ವಲ್ಪ ಸಪೋರ್ಟ್ ಮಾಡುತ್ತೆ ಈ ಟೈಮಲ್ಲಿ ಅಂತ ಕೂಡ ಹೇಳ್ಬೋದು. ಭಾಗ್ಯಸ್ಥಾನಾಧಿಪತಿ ಕುಜ ತುಲಾರಾಶಿಗೆ ಬರ್ತಾನೆ 13ನೇ ತಾರೀಕು. ಭಾಗ್ಯಸ್ಥಾನವನ್ನು ಕುಜ ನೋಡ್ತಾನೆ. ಭೂಮಿಯಿಂದ ಲಾಭ, ಪ್ರಾಪರ್ಟಿ ಅನ್ನುವಂತಹ ವಿಚಾರಗಳು ಸಿಂಹರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳ 15ರ ನಂತರ ಅತಿ ಹೆಚ್ಚಿನ ಲಾಭಗಳನ್ನು ಕೊಡುತ್ತೆ. ಯಾವುದಾದ್ರೂ ಲಾಂಗ್ ಟರ್ಮಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಪ್ರಾಪರ್ಟಿ ವಿಚಾರದಲ್ಲಿ ಖಂಡಿತ ಇದು ಪರಿಹಾರ ಆಗುವಂತಹ ಸಮಯ ಆಗಿರುತ್ತೆ. ಕೇವಲ ಅನುಕೂಲ ಆಗತ್ತೆ ಅನ್ನುವಂತಹ ವಿಚಾರಗಳಲ್ಲ. ಸಿಂಹರಾಶಿಯವರಿಗೆ ತುಂಬ ಪೆಂಡಿಂಗ್ ಇರುವಂತಹ ಯಾವುದಾದ್ರೂ ಪ್ರಾಪರ್ಟಿ ವಿಚಾರಗಳು ಸಾಲ್ವ್ ಆಗೋದಕ್ಕೆ ಈ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಒಂದು ನಿರ್ಣಾಯಕ ತೀರ್ಮಾನಗಳನ್ನು ಖಂಡಿತವಾಗ್ಲೂ ಕೊಡುತ್ತೆ. ದಶಮ ಕರ್ಮ ಉದ್ಯೋಗ ಸ್ಥಾನ, ಕರ್ಮಾಧಿಪತಿ ಶುಕ್ರ ಲಗ್ನಕ್ಕೆ ಬರ್ತಾನೆ. ಕರ್ಮಸ್ಥಾನದ ಮೇಲೆ ಶನಿ ದೃಷ್ಟಿ ಬೀಳ್ತಾ ಇರುತ್ತೆ. ಸಿಂಹರಾಶಿಯವರಿಗೆ ಉದ್ಯೋಗ ಕ್ಷೇತ್ರದಲ್ಲಿ ಕಿರಿಕಿರಿ, ಸ್ವಲ್ಪ ಟೆನ್ಷನ್ಗಳು ಅಥವಾ ಹೊಸ ಉದ್ಯೋಗದ ಪ್ರಯತ್ನಗಳಲ್ಲಿ ಸ್ವಲ್ಪ ಹಿನ್ನಡೆ, ಇದೆಲ್ಲ ಶನಿ ಕೊಡ್ತಾನೆ. ಅಷ್ಟಮ ಶನಿಯಲ್ಲಿ ಏನಾಗ್ಬಿಡುತ್ತೆ ಅಂತ ಕೇಳಿದರೆ 2 ಟೆನ್ಷನ್ಗಳು ಹೆಚ್ಚಾಗಿ ಕೊಡ್ತಾನೆ. ಒಂದು ವಿವಾಹಕ್ಕೆ ಸಂಬಂಧಪಡುವಂಥದ್ದು, ಇನ್ನೊಂದು ಉದ್ಯೋಗಕ್ಕೆ ಸಂಬಂಧಪಡುವಂಥದ್ದು. ಅಂದರೆ ಆ ಶನಿಯ ಪ್ರಭಾವಗಳು ಮಧ್ಯವಯಸ್ಕರಿಗೆ ಹೆಚ್ಚಾಗಿ ಪ್ರಭಾವ ಬೀರುತ್ತೆ ಅಂತ ಹೇಳ್ಬೋದು ನೇರವಾಗಿ. ಅಂದರೆ 25ರಿಂದ 35ನೇ ವಯಸ್ಸಿನಲ್ಲಿರುವಂಥವರಿಗೆ ಅಷ್ಟಮ ಶನಿಯ ಪ್ರಭಾವಗಳು ಸ್ವಲ್ಪ ಹೆಚ್ಚಾಗಿಯೇ ಪ್ರಭಾವ ಬೀರುತ್ತೆ. ಅತಿ ಮುಖ್ಯವಾಗಿ ನಡಿಬೇಕಾದಂತಹ ವಿವಾಹ, ಉದ್ಯೋಗ ಇಂತಹ ವಿಚಾರಗಳಲ್ಲಿ ಸ್ವಲ್ಪ ಮಂದಗತಿಯನ್ನು ಶನಿ ಕೊಡ್ತಾ ಬರ್ತಾನೆ. ಇದಕ್ಕೆ ನಾನು ಮುಂಚೆನೇ ಹೇಳಿರುವಂತಹ ಕೆಲವು ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತ ಸಕ್ಸಸ್ಸನ್ನು ಕಾಣ್ತೀರಾ. ಕರ್ಮ ಉದ್ಯೋಗಕ್ಕೆ ಶನಿ ಅನುಗ್ರಹ ಅತ್ಯಂತ ಅವಶ್ಯಕ. ಇಲ್ಲದೇ ಇದ್ದರೆ ಟೆನ್ಷನ್ ಪದೇ ಕೊಡ್ತಾ ಇರ್ತಾನೆ. ಏಕಾದಶ ಲಾಭಸ್ಥಾನ, ಲಾಭದಲ್ಲಿ ಗುರು ಇರುವಂಥದ್ದು. ಸಾಮಾನ್ಯವಾಗಿ ಎಲ್ಲ ಮಾಸ ಭವಿಷ್ಯ ನೋಡುವಂಥವರಿಗೆ ಗುರುಬಲ ಇದೆ, ಎಲ್ಲ ವಿಚಾರಗಳಲ್ಲಿ ಅನುಕೂಲ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಇದಕ್ಕೆ ಸ್ವಲ್ಪ ತಡೆ ಹಾಕುವಂಥದ್ದು ಶನಿ ಮಾತ್ರ. ಗುರು ಸಂಪೂರ್ಣ ಕೊಡುವ ಸ್ಥಿತಿಯಲ್ಲಿದ್ದಾನೆ. ಹಾಗಾಗಿ ಗುರು ಮತ್ತು ಶನಿಗೆ ಸಂಬಂಧಪಡುವ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಗುರುವನ್ನು ಇನ್ನಷ್ಟು ಬಲ ಮಾಡ್ಕೊಳ್ಳಿ, ಶನಿಯನ್ನು ಇನ್ನಷ್ಟು ತಂಪು ಮಾಡ್ಕೊಳ್ಳಿ. ಇಲ್ಲದೇ ಇದ್ದರೆ ಸ್ವಲ್ಪ ಪ್ರಯತ್ನಗಳಿಗೆ ಹಿನ್ನಡೆಗಳು ಬರ್ತಾ ಇರುತ್ತೆ. ಗುರುದರ್ಶನ, ಗುರುಗಳ ಸ್ತೋತ್ರ ಪಠನೆ, ಗುರುಗಳಿಗೆ ಪಾದಪೂಜೆ ಇದೆಲ್ಲ ಮಾಡುವಂಥದ್ದು ಖಂಡಿತ ಶುಭ ಆಗುತ್ತೆ. ಏಕೆಂದರೆ ವಿವಾಹ ಮತ್ತು ಉದ್ಯೋಗ, ಸಂತಾನ ಈ ಎಲ್ಲ ವಿಚಾರಗಳಿಗೆ ಗುರುಬಲ ಅನ್ನುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ಗುರು ಲಾಭದಲ್ಲೇ ಇದ್ದಾನೆ, ಖಂಡಿತ ಅಭಿವೃದ್ಧಿಗಳನ್ನು ಕೊಡ್ತಾನೆ. ಸ್ವಲ್ಪ ವಿಳಂಬ ಆಗ್ಬೋದು, ಬಟ್ ಸಕ್ಸಸ್ಸನ್ನು ಸಿಂಹರಾಶಿಯವರು ಖಂಡಿತ ಕಾಣ್ತೀರ. ವ್ಯಯಭಾವವನ್ನು ಮೋಕ್ಷ ಸ್ಥಾನ ಅಂತ ಹೇಳ್ತೇವೆ. ಸೆಪ್ಟೆಂಬರ್ 13ರ ತನಕ ಶುಕ್ರ ವ್ಯಯಭಾವದಲ್ಲಿರ್ತಾನೆ. ಅನಿರೀಕ್ಷಿತ ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ಏನೇ ಇದ್ದರೂ ಸೆಪ್ಟೆಂಬರ್ 13, 14, 15, 17ರ ನಂತರ ಸಿಂಹರಾಶಿಯವರು ಬಹಳ ಬೇಗ ಪ್ರೋಗ್ರೆಸ್ಸನ್ನು ನೋಡೋದಕ್ಕೆ ಶುರುವಾಗುತ್ತೆ ವೀಕ್ಷಕರೇ. ಎಲ್ಲ ನವಗ್ರಹಗಳು ಕೂಡ ಸೆಪ್ಟೆಂಬರ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.